ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗಾಗಲೇ ನೀವು ತಮ್ಮನೇಲಿ ನೋಡಿರ್ಬೋದು. ಇವತ್ತು ನನ್ನ ಫಸ್ಟ್ ಆ್ಯನುವಲ್ ಸರ್ವಿಸ್ ಫಾರ್ ಸ್ಕೋಡಾ ಸ್ಲಾವಿಯಾ ಮಾಂಟೆ ಕಾರ್ಲೋ 1.5 THG ಪೆಟ್ರೋಲ್. ಇದು ನಾನು ತೊಗೊಂಡಿದ್ದು 2025 ಇನ್ ದ ಮಂತ್ ಆಫ್ ಆಗಸ್ಟ್. ಸೊ ಇವತ್ತು ನೋಡಬೇಕಾದ್ರೆ ಇವತ್ತು 17th ಆಫ್ ಜುಲೈ. ಮುಂದೆ ಸ್ಲಾಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು 15 ದಿನಕ್ಕೆ ಮುಂಚೆನೇ ನಾನು ಬುಕ್ ಮಾಡ್ಕೊಂಡಿದ್ದೆ. ಸೊ ಐ ಹ್ಯಾವ್ ಗಾಟ್ ಅ ಕಾಲ್ ಫ್ರಮ್ ದೆಮ್ ಸ್ಟೇಟಿಂಗ್ ದಟ್ ಇವಾಗ ಬುಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಬುಕ್ ಮಾಡಿದ್ದೀನಿ. ಆ್ಯಂಡ್ ಸದ್ಯಕ್ಕೆ ಇವಾಗ ನನ್ನ ಓಡೋಮೀಟರ್ ಏನು ತೋರಿಸಿದೆ ಅಂದರೆ ನೋಡ್ತಾ ಇರ್ಬೋದು ನೀವು, 9419. ಸೊ ಯೂಶಲಿ ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು ಏದೋ 15,000 ಕಿಲೋಮೀಟರ್ಸ್ ಆಗಿರಬೇಕು, ಇಲ್ಲ ಅಂದರೆ 1 year ಆಗಿರಬೇಕು. ಬಟ್ ನಂದು ಎರಡೂ ಆಗಿಲ್ಲ. ಡ್ಯೂ ಟು ಸಮ್ ಪರ್ಸನಲ್ ರೀಸನ್ಸ್ ನಾನು ಟ್ರಾವೆಲ್ ಮಾಡೋಕ್ಕೂ ಆಗಲಿಲ್ಲ ಫಾರ್ ಆಲ್ಮೋಸ್ಟ್ ಲೈಕ್ 6 months. ಸೊ ಇದಕ್ಕೂ ಮುಂಚೆ ಅದು 5,000 ಕಿಲೋಮೀಟರ್ಸ್ ಅಲ್ಲ, ಆಲ್ಮೋಸ್ಟ್ ಒಂದು 7,000 ಕಿಲೋಮೀಟರ್ಸಲ್ಲಿ ಸ್ವಲ್ಪ ಆಯಿಲ್ ಚೆಕ್ ಮಾಡ್ತಿರ್ತೀನಿ ನಾನು. ವೆದರ್ ಟಾಪ್ ಅಪ್ ಮಾಡೋದಾಗಲಿ ಅಥವಾ ಎಷ್ಟಾಗಿದೆ ಅಂತ ಚೆಕ್ ಮಾಡಿದಾಗ ಎಷ್ಟು ಆಲ್ಮೋಸ್ಟ್ ಲೈಕ್ 200 ml ಏನೋ ಖಾಲಿ ಆಗಿತ್ತು. ಸೊ ಅದನ್ನು ರೀಫಿಲ್ ಮಾಡಿಸಿ ಮತ್ತೆ ಐ ಸ್ಟಾರ್ಟೆಡ್ ಡ್ರೈವಿಂಗ್ ದ ಕಾರ್. ಸೊ ಆ ಮೂಮೆಂಟಲ್ಲೂ ನಾನು ಚೆಕ್ ಮಾಡಿದಾಗ ಆಯಿಲ್ ಏನೋ ಥಿಕ್ನೆಸ್ ಜಾಸ್ತಿನೂ ಆಗಿರಲಿಲ್ಲ ಅಥವಾ ಅಂತ ಯೂಸ್ಲೆಸ್ ಏನಂತಿರಲಿಲ್ಲ, ಚೇಂಜ್ ಮಾಡೋ ಅವಶ್ಯಕತೆನೂ ಇರಲಿಲ್ಲ. ಇನ್ಫ್ಯಾಕ್ಟ್ ಲೈಕ್ ವಿ ಕ್ಯಾನ್ ಈವನ್ ರೈಡ್ ದಿಸ್ ಕಾರ್ ಫಾರ್ ಆಲ್ಮೋಸ್ಟ್ ಲೈಕ್ 15,000 kilometers ವಿತೌಟ್ ಚೇಂಜಿಂಗ್ ದ ಆಯಿಲ್. ಬಟ್ ಇಟ್ಸ್ ಓಕೆ, ಪೀರಿಯಡಿಕಲ್ ಅಂತ ಬಂದಾಗ ಲೆಟ್ಸ್ ನಾಟ್ ಟೇಕ್ ಎನಿ ಸಾರ್ಟ್ ಆಫ್ ರಿಸ್ಕ್, ಎಸ್ಪೆಷಲಿ ವಿತ್ ಜರ್ಮನ್ ಟೆಕ್ನಾಲಜೀಸ್ ಆರ್ ಇಂಜಿನಿಯರಿಂಗ್ ಅಂತ ಬಂದಾಗ ಇಟ್ಸ್ ಬೆಟರ್ ಟು ಗೋ ವಿತ್ ವಾಟ್ ದೇ ವುಡ್ ಅಡ್ವೈಸ್. ಅದಕ್ಕಂತಲೇ ಕೆಲವೊಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಇರ್ತವೆ. ಅದೆಲ್ಲ ಇಲ್ದಿರ ದೇ ವುಡ್ ನಾಟ್ ಈವನ್ ಮ್ಯಾನುಫ್ಯಾಕ್ಚರ್, ದೇ ವುಡ್ ನಾಟ್ ಅಡ್ವೈಸ್ ಪೀಪಲ್ ಟು ಗೆಟ್ ದ ಸರ್ವಿಸ್ ಡನ್ ಅಲ್ವಾ. ಸೊ ಅದರಿಂದನೇ ಐ ಹ್ಯಾವ್ ಟು ಗೆಟ್ ಇಟ್ ಡನ್ ಅಂತ ಹೇಳ್ಬಿಟ್ಟು ಮಾಡಿಸ್ಕೊತಾ ಇದೀನಿ. ಸೊ ಯಾ, ಲೈಕ್ ಐ ಸೆಡ್, ದ ಫಸ್ಟ್ ಸರ್ವಿಸ್ ಮುಂಚೆ, ಇವಾಗ ಫಸ್ಟ್ ಸರ್ವಿಸ್ ಮಾಡೋದಕ್ಕಿಂತ ಮುಂಚೆ ಇನ್ ದ ಸಿಟಿ ಲಿಮಿಟ್ಸ್ ಅಂತ ಬಂದಾಗ ಐ ವಾಸ್ ಗೆಟಿಂಗ್ ಆಲ್ಮೋಸ್ಟ್ ಸಮ್ವೇರ್ ಅರೌಂಡ್ ಲೈಕ್ 11 km/l ಸಿಟಿ ಲಿಮಿಟ್ಸ್ ಅಲ್ಲ ಅದು. ಇನ್ಫ್ಯಾಕ್ಟ್ ಜೊತೆಗೆ ಹೈವೇ ಅಂತ ಬಂದಾಗ ನೀವು ನಂಬ್ತಿರೋ ಬಿಡ್ತಿರೋ, ಬೈ ಡಿಫಾಲ್ಟ್ ಯು ಕ್ಯಾನ್ ಟೇಕ್ ದ ಮೈಲೇಜ್ ಅಪ್ ಟು 20 kmpl. ನೀವೇನಾದರೂ ಒಂದು ಸ್ವೀಟ್ ಸ್ಪಾಟ್ ಅಂತ ಹೇಳ್ಬಿಟ್ಟು 90 kmph ಅಂತ ಅಂದ್ಕೊಂಡು ಓಡಿಸಿದೆ ಅಥವಾ 100 kmph ಅಂತ ಓಡಿಸ್ಕೊಂಡ್ರೆ ಡೆಫಿನೆಟ್ಲಿ ಇರೆಸ್ಪೆಕ್ಟಿವ್ ಆಫ್ ದ ನಂಬರ್ ಆಫ್ ಪೀಪಲ್ ಸಿಟಿಂಗ್ ಇನ್ ದ ಕಾರ್. ಆ್ಯಂಡ್ ಆಲ್ಸೋ ಐ ಆಮ್ ಶೋರ್ ದಟ್ ಟೈರ್ ಪ್ರೆಷರ್ ಅಂತ ಮಾನಿಟರ್ ಅಂತ ಬಂದಾಗ ಯು ಶುಡ್ ಡೆಫಿನೆಟ್ಲಿ ಹ್ಯಾವ್ ಅ ಗುಡ್ ಸೆಟ್ ಆಫ್ ಟೈರ್ ಪ್ರೆಷರ್. ಸೊ ಯೂಶಲಿ ವಾಟ್ ಐ ವುಡ್ ಬಿ ಸೆಟ್ಟಿಂಗ್ ಫಾರ್ 4 people ಅಂತ ಬಂದಾಗ ಐ ವುಡ್ ಬಿ ಸೆಟ್ಟಿಂಗ್ ಫಾರ್ 34 ಟೈರ್ ಪ್ರೆಷರ್ ಮಾನಿಟರ್ ಫಾರ್ ಆಲ್ ದ 4 tires. ಇನ್ಫ್ಯಾಕ್ಟ್ ನೀವು ನೋಡ್ಬೋದು, ಐ ಡೋಂಟ್ ಯೂಶಲಿ ರೆವ್ ದ ವೆಹಿಕಲ್, ಫಾಸ್ಟಾಗಿ ಹೋಗೋದಿಲ್ಲ. ದಿಸ್ ಇಸ್ ಮೈ ಐಡಿಯಲ್ ಸ್ಪೀಡ್, ಎಸ್ಪೆಷಲಿ ಇನ್ ದ ಸಿಟಿ ಲಿಮಿಟ್ಸ್. ಹೈವೇ ಅಂತ ಬಂದಾಗ ಐಲ್ ಬಿ ಅರೌಂಡ್ ಸಮ್ವೇರ್ ಲೈಕ್ ಸ್ವೀಟ್ ಸ್ಪಾಟ್ 110 ಇರ್ಬೋದು, ಇಲ್ಲ 100 ಇರ್ಬೋದು. ಸೊ ದ್ಯಾಟ್ ವುಡ್ ಬಿ ದ ಮ್ಯಾಕ್ಸಿಮಮ್, ವೆದರ್ ನಾನು ಅಲೋನ್ ಆಗಿರ್ತೀನಿ ಅಥವಾ ಜೊತೆ ನನ್ನ ವೈಫ್ ಇರ್ಬೋದು ಅಥವಾ ಯಾರಾದ್ರು ಇರ್ಬೋದು. ಸೊ ದ್ಯಾಟ್ಸ್ ಮೈ ಬೈ ಡಿಫಾಲ್ಟ್ ಸ್ಪೀಡ್ ಇರುತ್ತೆ. 100 will be the maximum speed which I would rev the vehicle. So post that it's going to be only cruising. ಬೋಟಲ್ಲಿ ಬಂದ್ಬಿಟ್ಟು ಡೆಫಿನೆಟ್ಲಿ ಕೆಲವೊಂದು ಡೈಲಿ ಯೂಸಬಲ್ ಸಬ್ಸ್ಟೆನ್ಸಸ್ ಇಟ್ಟಿರ್ತೀನಿ ನಾನು. ಸೊ ಅದೆಲ್ಲ ಕನ್ಸಿಡರ್ ಮಾಡಿದ್ರೂ ಐ ವುಡ್ ಡೆಫಿನೆಟ್ಲಿ ಗೆಟ್ ಅರೌಂಡ್ 18 to 20 ಇನ್ ದ ಹೈವೇ. ನಿಮ್ಗೇನಾದರೂ ಮೈಲೇಜ್ ಟೆಸ್ಟ್ದು ವಿಡಿಯೋ ಬೇಕಂತ ಹೇಳಿದ್ರೆ ಅದಕ್ಕೊಂದು ಕಮೆಂಟ್ ಹಾಕಿ, ಸೊ ದಟ್ ಐ ವಿಲ್ ಮೇಕ್ ಶೋರ್ ದಟ್ ಅದಕ್ಕೊಂದು ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ. ಬಟ್ ಡೋಂಟ್ ಬಿ ಹಾರ್ಶ್ ಆನ್ ದ ಗೇಸ್, ಯು ನೋ, ದೇ ಆರ್ ಟೂ ಸ್ವೀಟ್. ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಹಾಗೆ ಅದನ್ನು ಮೇಂಟೈನ್ ಮಾಡಬೇಕು. ವಿ ಕಾಂಟ್ ಡ್ರೈವ್ ದ ವೆಹಿಕಲ್ so bad, at the same time we can't even keep the vehicle so long without doing anything. So highway anta bandaga you have to utilize the turbo. ಇಲ್ಲಿ ಟರ್ಬೋ ಯೂಸ್ ಮಾಡೋ ಅಷ್ಟು ಚಾನ್ಸಸ್ ಸಿಗೋದಿಲ್ಲ ಹೇಳ್ಬೇಕಂದ್ರೆ, ಟು ಬಿ ಆನೆಸ್ಟ್. ಸೊ ನೀವು ನೋಡ್ತಾ ಇರ್ಬೋದು, ಇಂಥ ಟ್ರಾಫಿಕಲ್ಲಿ ಹಾರ್ಡ್ಲಿ ಯು ಕ್ಯಾನ್ ಈವನ್ can't even cross third gear. Since it is automatic, it is more comfortable to engage with the road and the public. I don't have to keep shifting the gears often, so it does it all by himself. So it is very smooth. ಅದನ್ನು ಹಾಗೆ ನೋಡ್ಕೊಬೇಕಾದ್ರೆ ಕೇರ್ಫುಲ್ ಆಗಿ. Let's not take advantage of it.
ಸೊ ದೇ ಸೇ ದಟ್ ಅವ್ರು ಹೇಳ್ತಾರೆ ಲೈಕ್ ಆಫ್ಟರ್ ಸರ್ವಿಸ್ ದ ಫಸ್ಟ್ ಸರ್ವಿಸ್ ದ ಮೈಲೇಜ್ ಮೈಟ್ ಈವನ್ ಇಂಪ್ರೂವ್ ಅ ಬೆಟರ್ ವರ್ಷನ್ 1 or 2 kilometers per liter ಆಗಬಹುದು. ಹಾಗೆ ಇಂಜಿನ್ ರಿಫೈನ್ಮೆಂಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ರಿಯಲಿ ನಾಟ್ ಶೋರ್, ಮೇ ಬಿ ಐ ವಿಲ್ ಹ್ಯಾವ್ ಟು ವರ್ಕ್ ಆನ್ ದಟ್ ಆಸ್ ವೆಲ್. ಸೊ ಬಟ್ ಬಿಫೋರ್ ದಟ್ ದ ಫಸ್ಟ್ ಸರ್ವಿಸ್ ಇಟ್ ಸೆಲ್ಫ್ ಐ ಹ್ಯಾವ್ ಎ ಪ್ರೂಫ್. ಒಂದ್ಸಲ ನಾವು ತಿರುವಣ್ಣಮಲೆಗೆ ಹೋಗಿದ್ವಿ, ನಾವೆಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ನಾವು ಒಂದ್ಸಲ ಫಾರ್ ದ ವಿಡಿಯೋ ಕನ್ಫರ್ಮೇಷನ್. ಸೊ ದೇರ್ ವಾಸ್ ಅ ಟೈಮ್ ದಟ್ ನಾವು ತಿರುವಣ್ಣಮಲೆಗೆ ಹೋಗಿದ್ವಿ ನಾವೆಲ್ಲ ಫ್ರೆಂಡ್ಸು. ಸೊ we were 4 people. ಹಿಂದೆ ಇಬ್ರು ಕೂತಿದ್ರು, wife was at the front. So I was getting a mileage of 18 km PL during that time. So ಇದು ಅರೌಂಡ್ ಲೈಕ್ 6,000 ಕಿಲೋಮೀಟರ್ ಅಂತ ಅನ್ಕೊಳ್ಳಿ ಓಡೋ ಅವಾಗ. So I'll have to do the testing post second service. ಹಾಗೆ ಐ ಡೂ ಹ್ಯಾವ್ ದ ಆನ್ಯಲ್ ಸರ್ವಿಸ್ ಪ್ಯಾಕೇಜ್. ಇದು ಫಸ್ಟ್ ಕಾರ್ ಇಸ್ಕೊಂಡಿದ ತಕ್ಷಣ ಇದು ಕೊಡ್ತಾರೆ. ದೇ ಸೇ ದಟ್ ದೇ ಗಾನ್ ಗಿವ್ ಇಟ್ ಆಸ್ ಎ ಕಾಂಪ್ಲಿಮೆಂಟರಿ ಗಿಫ್ಟ್, ಬಟ್ ಇದೆಲ್ಲ ಬೈ ಡಿಫಾಲ್ಟ್ ಕೊಡ್ತಾರೆ. ನೀವು ನೆಕ್ಸ್ಟ್ ಟೈಮ್ ಡೋಂಟ್ ಬಿ ಎ ಫೂಲ್ ವೆನ್ ಯು ಆರ್ ಪರ್ಚೇಸಿಂಗ್ ಎ ಕಾರ್. ಮೇಕ್ ಶೋರ್ ದಟ್ ಯು ಗೆಟ್ ದಿಸ್ ಆಸ್ ಎ ಕಾಂಪ್ಲಿಮೆಂಟರಿ, ಆ್ಯಂಡ್ you don't have to ask this as a complimentary. You have to get this as a complimentary by default. And also steering anta bandaga, you know it, right? So it is butter smooth. It is an amazingly smooth. So people might say that idella nanu Hyundai alli ide, Tata lo ide, or whatever XYZ helbodu. But see guys, a price perspective anta bandaga, when you have to get the package, complete package anta bandu, ಆ ಕಂಫರ್ಟ್ ಏನಿದೆ, ಲಿಟ್ರಲಿ ದಿಸ್ ಹ್ಯಾಸ್ ದ ಬೆಸ್ಟ್ ಥಿಂಗ್. ಆ ರೋಡ್ಗೆ ಎಂಗೇಜ್ ಏನಿದೆ, ಐ ಡೋಂಟ್ ಥಿಂಕ್ ಸೊ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ನಿಮಗೆ ರೋಡ್ಗೆ ಇಷ್ಟು ಚೆನ್ನಾಗಿ ಎಂಗೇಜ್ ಹಾಕೊಡೋದು, ಅಥವಾ ಈ ಸ್ಟೇರಿಂಗ್ ಕಂಫರ್ಟ್ ಏನಿದೆ, ಅಥವಾ ಹಿಡ್ಕೊಂಡಾಗ ಒಂದು ಧೈರ್ಯ ಬರುತ್ತಲ್ಲ. ಐ ಯೂಶಲಿ ದಿಸ್ ಇಸ್ ಮೈ ಡ್ರೈವಿಂಗ್ ಸ್ಟೈಲ್. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಐ ಆಮ್ ನಾಟ್ ಶೋರ್, ಬಿಕಾಸ್ ಎರಡು ಕೈ ಯೂಸ್ ಮಾಡೋ ಅವಶ್ಯಕತೆನೂ ಇಲ್ಲ. ಇದು ದಿಸ್ ಇಸ್ ನಾಟ್ ಸಚ್ ಅ ವೆಹಿಕಲ್ ವಿಚ್ ಇಸ್ ವೆರಿ ಹಾರ್ಡ್, ಆರ್ ಲೈಕ್ ಗ್ರಿಪ್ಗೂ ಅವಶ್ಯಕತೆ ಇಲ್ಲ ಹೇಳ್ಬೇಕಂದ್ರೆ. ವೆದರ್ ಇಟ್ ಇಸ್ ಹೈವೇ, ವೆದರ್ ಐ ಮೀನ್ 160 or 120 or 100, 90, 40, ವಾಟ್ ಎವರ್ ಇಟ್ ಇಸ್, ಬಟ್ ದಿಸ್ ಇಸ್ ಹೌ ದ ಸ್ಟೇರಿಂಗ್ ವುಡ್ ಬಿ. ಅಂಡ್ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ನಾನು, ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಗೈಸ್, ಐವ್ ಕಮ್ ಟು ಸರ್ವಿಸ್ ಸೆಂಟರ್. ನೀವು ನೋಡ್ತಾ ಇರ್ಬೋದು, ಕಲ್ಯಾಣದ ಸ್ಕೋಡಾ ಸರ್ವಿಸ್ ಸೆಂಟರ್ ಬಂದಿದ್ದೀನಿ. ಅದು ಓಡೋ is showing as 9440, ಆ್ಯಂಡ್ ನೋಡ್ತಿರ್ಬೋದು ನೀವು ಕರೆಂಟ್ ಮೈಲೇಜ್ ನೋಡಿ 21 ಕಿಲೋಮೀಟರ್ ಬರೋದಕ್ಕೆ ಆಲ್ಮೋಸ್ಟ್ 1.5 hour ಆಗ್ತದೆ. ಸೊ ಯಾ, ನಾಟ್ ಶಾಕಿಂಗ್ ಅಟ್ ಆಲ್. ಸೊ ಈಗ ಐಲ್ ಹ್ಯಾವ್ ಟು ಕನ್ಫರ್ಮ್ ದೆಮ್ ವಿತ್ ವಾಟ್ ಆರ್ ದ ಎರರ್ಸ್ ಆ್ಯಂಡ್ ವಾಟ್ ಆರ್ ದ ಚೇಂಜಸ್ ನೀಡ್ ಟು ಬಿ ಡನ್. ಸೊ ಹಾಗೆ ಅವ್ರ ಕಡೆಯಿಂದ ಏನೇನು ಮಾಡ್ತಾರೆ ಫಸ್ಟ್ ಸರ್ವಿಸಲ್ಲಿ, ಆ್ಯಂಡ್ ವಾಟ್ ಆರ್ ಥಿಂಗ್ಸ್ ಹ್ಯಾವ್ ಟು ಬಿ ಪೇಯಿಂಗ್, ಅದೆಲ್ಲನೂ ಓವರ್ ಆಲ್ ಬ್ರೇಕಪ್ ಚಾರ್ಜಸ್ ಎಲ್ಲನೂ ನಿಮ್ಗೆ ಹೇಳ್ತೀನಿ. ಕರೆಂಟ್ಲಿ ದ ಟೈಮ್ ಇಸ್ 10:14. ಸೊ ನೋಡೋಣ ಎಷ್ಟು ಗಂಟೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಏನೂ ಗೊತ್ತಿಲ್ಲ. ಐಲ್ ಹ್ಯಾವ್ ಟು ಡಿಸ್ಕಸ್ ದ್ಯಾಟ್ ಲೇಟರ್. ಐಲ್ ಕೀಪ್ ಯು ಗೈಸ್ ಪೋಸ್ಟೆಡ್. ಸೊ ದೀಸ್ ಆರ್ ದ ಬಿಲಾಂಗಿಂಗ್ಸ್ ಐ ಹ್ಯಾವ್ ಬೀನ್ ಕೀಪಿಂಗ್. ಸೊ ಸುಮ್ಮನೆ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ. ಐ ಫಾರ್ಗಾಟ್ ಟು ಡಂಪ್ ಇಟ್ ಅಟ್ ಹೋಮ್. ಸೊ ಆಫ್ ಕೋರ್ಸ್ ದಿಸ್ ರಿಯಲಿ ಲುಕ್ಸ್ ಲೈಕ್ ಎ ಬ್ರ್ಯಾಂಡ್ ನ್ಯೂ. That's how I've been maintaining the car. ನೋಡ್ತಿರ್ಬೋದು ಒಳಗಡೆ ಕೂಡ ಇಷ್ಟೇ ನೀಟ್ ಆ್ಯಂಡ್ ಟೈಡಿ. ಐ ಆಮ್ ಜಸ್ಟ್ ಕೀಪಿಂಗ್ ಮೈ DJI mic to here itself. ಸೊ ಆಲ್ಸೋ ಟ್ರೈಪಾಡ್ ಎಲ್ಲ ಬಿಟ್ಟಿದ್ದೀನಿ. ಸೊ ಯಾ, ಸೊ ನೋಡ್ಬೋದು ಸರ್ವಿಸ್ ಸೆಂಟರ್. ಅಲ್ಲಿದೆ ನೀವು ನೋಡ್ತಿರ್ಬೋದು, ನನ್ನ ಕಾರ್ ಲೈನಲ್ಲಿ ನಿಂತಿದೆ. ಸೊ ಫೈನಲಿ ನನ್ನ ಕಾರ್ ಬಂತು.
ಗೈಸ್ ಫೈನಲಿ ಸರ್ವಿಸ್ ಆಯಿತು. ಸರ್ವಿಸ್ ಸೆಂಟರಿಂದ ಕಾರ್ ಎತ್ಕೊಂಡು ಮನೆಗೆ ಹೋಗ್ತಾ ಇದೀನಿ. ಸರ್ವಿಸ್ ಪ್ರೈಸ್ ನೋಡಿ ನಿಜವಾಗ್ಲೂ ಶಾಕ್ ಆಯಿತು. ಆ್ಯಕ್ಚುಲಿ ಇಷ್ಟೆಲ್ಲ ಸರ್ವಿಸ್ ಚಾರ್ಜಸ್ ಆಗುತ್ತಾ ಅಂತ ನಿಜವಾಗ್ಲೂ. ಬಟ್ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಆಮೇಲೆ ವಿತ್ ಪ್ರೂಫ್ ತೋರಿಸ್ತೀನಿ. ಐ ಹ್ಯಾವ್ ಗಾಟ್ ದ ರಿಸೀಟ್ ಫಾರ್ ದ ಪೇಮೆಂಟ್ ಆಫ್ ಸರ್ವಿಸ್. ನೋಡೋಣ, ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಎಲ್ಲ. ಗೈಸ್ ಇವಾಗ ಮನೆಗೆ ಬಂದೆ. ಸೊ ದೇರ್ ಆರ್ ಕಪಲ್ ಆಫ್ ಬಿಲ್ಸ್ ಹಿಯರ್. ಒಂದು SMP, ಒಂದು ರೆಗ್ಯುಲರ್ ಚಾರ್ಜ್ ಸರ್ವಿಸ್ ಚಾರ್ಜಸಲ್ಲಿ. ಸೊ ಇವಾಗ ನನಗಾಗಿದ್ದ ಚಾರ್ಜಸ್ ಹೇಳ್ತೀನಿ. ಇದು ಬಂದ್ಬಿಟ್ಟು ಆಯಿಲ್ ಚೇಂಜು, ಇದು ಆಯಿಲ್ ಫಿಲ್ಟರ್ ಚೇಂಜು, ಇದು ಪಾಲ್ ಫಿಲ್ಟರ್ ವಿಚ್ ಇಸ್ ಯೂಸ್ಡ್ ಫಾರ್ ಏರ್ ಫಿಲ್ಟರ್ ಆಗುತ್ತೆ, ಇದು ಪ್ಲಗ್ಗು, ಇದು ವಾಷರು ಮತ್ತು ಲೂಬ್ರಿಕೆಂಟ್ಸ್ ವಿಚ್ ಆರ್ ರೆಗ್ಯುಲರ್ ಥಿಂಗ್ಸ್. ಸೊ ಇದು SMP ಕವರ್ ಆಗಿದೆ. ಹಾಗೆ ದಿಸ್ ಇಸ್ ಸಮಥಿಂಗ್ ವಿಚ್ ಈಸ್ ಅಂಡರ್ ರೆಗ್ಯುಲರ್ ವಿಚ್ ಇಸ್ ನಾಟ್ ಕವರ್ಡ್ ಅಂಡರ್ SMP. ಸೊ ಇದು 3M AC ಡಿಸ್ಇನ್ಫೆಕ್ಟ್. ಅಂದರೆ ಇದು ಒಂದು ಫೋಮ್ ಹಾಕಿ, ಆ ಫೋಮಲ್ಲಿರೋ AC ವೆಂಟ್ಸಲ್ಲಿ ಫೋಮೆಲ್ಲ ಹಾಕಿ, ಅದು 3M ಬ್ರ್ಯಾಂಡ್ ಆಗಿರುತ್ತೆ. ಅದನ್ನು ಹಾಕಿ ಒಳಗಡೆ ಸ್ವಲ್ಪ ಬಿಟ್ಟಾಗ ಅದು ಕಂಪ್ಲೀಟ್ ವಾಶ್ಔಟ್ ಆಗಿ ಎಲ್ಲ ಆಚೆ ಹೋಗ್ಬಿಡುತ್ತೆ. ಸೊ ವಿಚ್ ಮೇಕ್ಸ್ AC ವೆಂಟ್ ಆಸ್ ನ್ಯೂ. ಇದು ಇಂಜಿನ್ ಕೋಟಿಂಗ್ ವಿಚ್ ಇಸ್ ಫ್ರಮ್ ದ 3M ಬ್ರ್ಯಾಂಡ್. ಸೊ ಇಂಜಿನ್ ಮೇಲೆ ಏನೇ ಗಲೀಜಿದ್ರು ಅಂತ ತೆಗಿಯೋಕ್ಕೋಸ್ಕರ ಇದನ್ನು ಹಾಕ್ತಾರೆ. ಸೊ ಐ ಡೋಂಟ್ ಥಿಂಕ್ ಸೊ ವೈ ಡು ದೇ ಈವನ್ ಆ್ಯಡ್ ದ್ಯಾಟ್, ಅವಶ್ಯಕತೆ ಇಲ್ಲ. ಸೊ ಇದೆರಡು ಸೇರಿ ಸೊ SMP ಬಿಲ್ ಬಂದು 3774 ಆಗಿದೆ. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಕಸ್ಟಮರ್ ಶೇರ್ ಏನು ಅಥವಾ ಅಮೌಂಟ್ ಏನು ಪರ್ ಬೇಸ್ ಎಷ್ಟಿದೆ, ಅದಕ್ಕೆಲ್ಲ GST ಎಷ್ಟಿದೆ, ಮತ್ತು ಟೋಟಲ್ ಅಮೌಂಟ್ ಎಷ್ಟಿದೆ. ಆ್ಯಂಡ್ ಆಲ್ಸೋ ಆಯಿಲ್ ಬಂದ್ಬಿಟ್ಟು 4.7 ಕ್ವಾಂಟಿಟಿ ಅಂತ ಹೇಳ್ತಾಯಿದ್ದಾರೆ. ಸೊ ಪರ್ ಕ್ವಾಂಟಿಟಿ 460 ರೂಪೀಸ್ ಆಗಿದೆ. ಸೊ ನೋಡ್ತಾ ಇರ್ಬೋದು ದ ಟೋಟಲ್ ಲೇಬರ್ ಕಾಸ್ಟ್, ಟೋಟಲ್ ಪಾರ್ಟ್ ಆ್ಯಂಡ್ ಲೇಬರ್ ಇಸ್ 3773 ಆ್ಯಂಡ್ GST ಇದಕ್ಕೆ 5575 ರೂಪೀಸ್ ಆಗಿದೆ. 18% ಹಾಕಿದ್ದಾರೆ. ಸೊ ವೆನ್ ಇಟ್ ಕಮ್ಸ್ ಟು ಅನದರ್ ಬಿಲ್, ಇದು AC ಡಿಸ್ಇನ್ಫೆಕ್ಟ್ಗೆ 895 ಆಗಿದೆ. ಆ್ಯಂಡ್ ಆನ್ ಟಾಪ್ ಆಫ್ ದಟ್ ದ GST 1056. ಇಂಜಿನ್ ಕೋಟಿಂಗ್ಗೆ 712 ಅಂತೆ, ಅದಾದಮೇಲೆ GST. ಇದು ನನಗೆ ಅರ್ಥನೇ ಆಗ್ತಾಯಿಲ್ಲ. ಇದಾದಮೇಲೂ ಎಕ್ಸ್ಟ್ರಾ ಇಲ್ಲೇನಕ್ಕೆ ಲೇಬರ್ ಕಾಸ್ಟ್ ಆಗುತ್ತೆ, ಅದಕ್ಕೂ GST ಏನಕ್ಕೆ ನೋಡಿ. ಸೊ ಎನಿವೇಸ್ 1896 ಪ್ಲಸ್ 3774. ಸೊ ವಿಚ್ ಈಸ್ ಕಮಿಂಗ್ ಅಪ್ ಟು 5670. ಸೊ ದಿಸ್ ಈಸ್ ದ ಟೋಟಲ್ ಫಸ್ಟ್ ಇಯರ್ ಸರ್ವಿಸ್ ಪ್ಯಾಕೇಜ್ ಕಾಸ್ಟು. ಸೊ ಫಾರ್ 10,000 ಅಥವಾ 15,000 ಕಿಲೋಮೀಟರ್ಸ್ ಅಥವಾ 1 ಇಯರ್ಗೆ ಮಾಡಿಸ್ಬೇಕಾಗಿರೋದು ನನಗೆ ಓವರ್ ಆಲ್ ಚಾರ್ಜಸ್ 5670 ಆಗಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಇಫ್ ಇಟ್ ವಾಸ್ ಡೀಟೇಲ್ಡ್ ಎನಫ್, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಹಾಗೆ ಇಫ್ ಅಟ್ ಆಲ್ ನಿಮ್ಗೆ ಏನಾದರೂ ಪೋಸ್ಟ್ ಮೈಲೇಜ್ ಆಫ್ಟರ್ ಫಸ್ಟ್ ಸರ್ವಿಸ್ ಮೈಲೇಜ್ ಹೇಗೆ ಏನು ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ. ಸೊ ದಟ್ ಐ ವಿಲ್ ಡೆಫಿನೆಟ್ಲಿ ಮೇಕ್ ಶೂರ್ ದಟ್ ಆ ವಿಡಿಯೋ ಕೂಡ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್.